ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಹೌದು, ಈ ಚಾಪ್ಟರ್ ರಿವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸರ್. ಯಾಕಂದ್ರೆ ಈ ಚಾಪ್ಟರ್ ನಾವು ರಿವ್ಯೂ ಮಾಡ್ತಾ ಇರೋದು 1145. ಈ ಚಾಪ್ಟರ್ ಸ್ವಲ್ಪ ಕ್ರೇಜ್ ಆಗಿದೆ, ಓದ್ಬಿಡ್ತೀನಿ ನೋಡ್ಕೊಂಡು. ಈ ಸೀಸನ್ ಶಾರ್ಟ್ ಆಗಿ ಇರ್ತೀವೋ ಸ್ವಲ್ಪ ದೊಡ್ಡದಾಗಿದೆ ಸರ್. ಈ ಚಾಪ್ಟರ್ ಹೆಸರು ದ ಬ್ಲೇಸ್ ಇನ್ ಬ್ರಾಂಚ್ 8 ಫಾರೆಸ್ಟ್ ನಂಬರ್ 2 ಅಂತ. ನೆಕ್ಸ್ಟ್ ಲೆವೆಲ್ ಚಾಪ್ಟರ್ ಹೆಸರು ಇದು ಮಾತ್ರ. ಬ್ರಾಂಚ್ ನಂಬರ್ 8 ಅಂದ್ರೆ ಬ್ರಾಂಚ್ ನಂಬರ್ 8 ಫಾರೆಸ್ಟ್ ಅಲ್ಲಿ 2ನೇ ನಂಬರ್ ಫಾರೆಸ್ಟ್ ಅಲ್ಲಿ ಬೆಂಕಿ ಎತ್ಕೊಂಡಿದೆ ಅಂತ ಈ ಚಾಪ್ಟರ್ ನ ಹೆಸರು. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ ಸರಿನಾ. ಮತ್ತೆ ಈ ಚಾಪ್ಟರ್ ಅಲ್ಲಿ ನಮ್ಗೆ ಕವರ್ ಪೇಜ್ ಸ್ಟೋರಿ ಕೂಡ ಸಿಗುತ್ತೆ, ಕವರ್ ಪೇಜ್ ಪೇಜ್ ಕೂಡ ಸಿಗುತ್ತೆ, ಮತ್ತೆ ನಮ್ಗೆ ಯಮಾಟೋ ಕವರ್ ಪೇಜ್ ಸ್ಟೋರಿ ಕೂಡ ಸಿಗುತ್ತೆ. ಯಾಕಪ್ಪ ಅಂದ್ರೆ ಈ ಚಾಪ್ಟರ್ ಆಕ್ಚುಲಿ ರಿಲೀಸ್ ಆಗಿದ್ದು ಎಗ್ಹೆಡ್ ಆರ್ಕ್ 2 ನಡೀತಾ ಇತ್ತಲ್ಲ, ರಿಲೀಸ್ ಆಗ್ತಲ್ಲ 6 ತಿಂಗಳು ಬ್ರೇಕ್ ತಗೊಂಡು ನೆಕ್ಸ್ಟ್ ಬಂದಿರಲ್ಲ, ಆ ಟೈಮಲ್ಲಿ ರಿಲೀಸ್ ಆಗಿರೋದ್ರಿಂದ ಈ ಟೈಮಲ್ಲಿ ನಮ್ಗೆ ಕಲರ್ ಪೇಜ್ ಬಿಟ್ಟು ಇದು ಆಕ್ಚುಲಿ ಓಡಾ ಸೆನ್ಸೆ ಡ್ರಾ ಮಾಡಿರೋದಲ್ಲ, ಇದು ಒನ್ ಆಫ್ ದಿ ಆನಿಮೇಟರ್ ಡ್ರಾ ಮಾಡಿರೋ ಕಲರ್ ಸ್ಪ್ರೆಡ್ ಪೇಜ್ ಇದು. ಈ ಪೇಜ್ ಅಲ್ಲಿ ನಮ್ಗೆ ಎಲ್ಲಾ ಸ್ಟ್ರಾ ಹ್ಯಾಟ್ಸ್ ಸೇರ್ಕೊಂಡು ಎಗ್ ಹೆಡ್ ಅಲ್ಲಿ ನಡೀತಾ ಇರೋ ಫೈಟ್ ನ ಅಂದ್ರೆ ಲೂಫಿನ ಗೇರ್ 5 ಫಾರ್ಮ್ ನ ಎಷ್ಟೊಂದು ಟಿವಿಗಳಲ್ಲಿ ಎಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇರೋ ತರ ಈ ಕಲರ್ ಪೇಜ್ ಸ್ಟೋರಿ ಇರೋದು. ಸಕಲಾಗಿ ಬಿಡಿಸಿದ್ದಾರೆ ಓಡಾ ಸೆನ್ಸೆ ಎಲ್ಲ, ಅಂದ್ರೆ ಬೇರೆ ಆರ್ಟಿಸ್ಟ್ ಬಿಡಿಸಿದ್ರು ಕ್ರೇಜಿಯಾಗಿ ಬಿಡಿಸಿದ್ದಾರೆ. ಇವರು ಸಿಕ್ಕಾಪಟ್ಟೆ ಒನ್ ಪೀಸ್ ಆನಿಮೇಟರ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರು ಬಿಡಿಸಿರೋದಂತೆ ಇದು ಸರಿನಾ. ಕ್ರೇಜಿಯಾಗಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಇವಾಗ ನಾವು ಯಮಾಟೋ ಕವರ್ ಪೇಜ್ ಸ್ಟೋರಿ ಬರೋದಾದ್ರೆ, ಕವರ್ ಪೇಜ್ ಸ್ಟೋರಿಲಿ ಯಮಾಟೋ ಎಲ್ಲಾನು ಸೇವ್ ಮಾಡಾದ್ಮೇಲೆ ಇವಾಗ ಪೇಜ್ 1 ಮತ್ತೆ ಓಲ್ಟಿ ಏನಿದ್ದಾರೆ ಅವರಿಬ್ರು ಸೇರ್ಕೊಂಡು ತಪ್ಕೊಂಡಿದ್ದಾರೆ. ಯಾಕಂದ್ರೆ ಅವರಿಬ್ರು ಪೇಜ್ 1 ಅಂತೂ ಅವ್ನು ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಹೊಡಿತಾ ಇದ್ನಲ್ಲ, ಅವ್ನು ಕೊರೋನ ಮೇಲೆ ಹಾಕೊಂಡು ಅವನಿನ್ನೂ ಸದ್ಯ ಪುಣ್ಯಕ್ಕೆ ಬದುಕಿದಾನೆ ಅಂತ ಓಟಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅವರಿಬ್ರು ತಪ್ಕೊಂಡು ಖುಷಿ ಪಡ್ತಾ ಇದ್ದಾರೆ ಯಮಾಟೋಗೆ ಸೇವ್ ಮಾಡಿದ್ದಕ್ಕೆ. ಯಮಾಟೋ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಯಾಸು ಸೋರ್ಡ್ ನ ಅವಳು ಇಟ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಅವಳಿಗೆ ಯಾಸು ಸೋರ್ಡ್ ಸಿಕ್ಕಿದೆ. ಯಮಾಟೋ ಕವರ್ ಪೇಜ್ ಸ್ಟೋರಿ ಕ್ರೇಜಿಯಾಗಿ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಅನ್ಸ ಕನ್ನಡ ಕಮೆಂಟ್ ಮಾಡಿ ತಿಳಿಸಿ. ಯಮಾಟೋ ಕವರ್ ಪೇಜ್ ಸ್ಟೋರಿ ಕ್ರೇಜಿಯಾಗಿ ಇತ್ತು ಸರಿನಾ. ನೆಕ್ಸ್ಟ್ ಆಮೇಲೆ ನಾವು ಅಂಡರ್ ವರ್ಲ್ಡ್ ಅಂದ್ರೆ ಡೆಡ್ ರೆಲ್ಮ್ಗೆ ಬರ್ತೀವಿ. ಎಲ್ಬಾಫ್ ಅಲ್ಲಿ ಇವಾಗ ನಮ್ಗೆ ನಡೀತಾ ಇರೋದಿಲ್ಲಿ ಯಾರ್ಯಾರು ಗೋಲ್ಡ್ ಬರ್ಗು, ಸಾಂಜಿ, ಝೋರೋ ಎಲ್ಲ ಸೇರ್ಕೊಂಡು ಇವಾಗ ಮೀಟ್ ಹಂಟ್ ಮಾಡಕ್ ಹೋಗಿದ್ದಾರೆ. ಹಂಟ್ ಮಾಡೋದಕ್ಕೆ ಲಿಟಲ್ ಗಾರ್ಡನ್ ಅಲ್ಲಿ ಇಬ್ರು ಕಾಂಪಿಟೇಷನ್ ತಗೊಂಡಿದಾರಲ್ಲ, ಅದೇ ತರ ಇವಾಗ ಹಂಟ್ ಮಾಡಕ್ ಹೋಗಿದ್ದಾರೆ. ಇಲ್ಲಿ ಒಂದು ದೊಡ್ಡದು ಇದ್ರ ಹೆಸರು ಕ್ರೇಜ್ ಆಗಿದೆ ಸರಿನಾ. ಇದ್ರ ಹೆಸರು ಗ್ರಾಗಿಸರಸ್ ಅಂತ ದೊಡ್ಡದು ಡೈನೋಸರ್ ತರ ದೊಡ್ಡದಾಗಿದೆ ಸರಿನಾ. ಆ ಗ್ರಾಗಸರ್ ಅನ್ನ ಇವಾಗ ಅಟ್ಯಾಕ್ ಮಾಡೋದಿಕ್ಕೆ ಮತ್ತೆ ಅದನ್ನ ಮೀಟ್ಗೋಸ್ಕರ ಅದನ್ನ ಕೊಡೋದಿಕ್ಕೆ ಹೋಗಿದ್ದಾರೆ ಸರಿನಾ, ಬೇಟೆ ಆಡೋದಿಕ್ಕೆ. ಇವಾಗ ಆ ದೊಡ್ಡ ಡ್ರಾಗೋಸರಸ್ ನ ಅಟ್ಯಾಕ್ ಮಾಡ್ತಿದ್ದಾರೆ. ಈ ದೊಡ್ಡ ಡ್ರಾಗೋಸರಸ್ ನ ಇವಾಗ ಗೋಲ್ಡ್ ಬರ್ಗು ಅಟ್ಯಾಕ್ ಮಾಡಕ್ ಹೊರಟಿದ್ದಾನೆ. ಅವನು ಅಟ್ಯಾಕ್ ಮಾಡೋ ತರನೇ ಅವನು ಗೋಲ್ಡ್ ಬರ್ಗ್ ಹತ್ರ ನಾವು ಮುಂಚೆಯಿಂದ ಗಮನಿಸ್ಕೊಂಡ್ ಬಂದಿದ್ದೆ, ಇದನ್ನ ಮೆನ್ಷನ್ ಮಾಡಿರಲಿಲ್ಲ. ಯಾಕೆಂದ್ರೆ ಇದರಲ್ಲಿ ಸ್ವಲ್ಪ ಅದ್ರದ್ದು ಮೇನ್ ಕ್ಯಾರೆಕ್ಟರ್ ಸ್ವಲ್ಪ ಮೇನ್ ಆಗಿ ಕಾಣಿಸ್ಕೊಳತ್ತೆ ಅಂತ. ಏನಂದ್ರೆ ಗೋಲ್ಡ್ ಬರ್ಗ್ ಹತ್ರ ಒಂದು ಶೀಲ್ಡ್ ಇದೆ ಸರಿನಾ, ಆ ಶೀಲ್ಡ್ ಹೆಸರು ನ್ಯಾಶ್ ಅಂತ. ಆ ನ್ಯಾಶ್ ಶೀಲ್ಡ್ ನ ಯೂಸ್ ಮಾಡ್ಕೊಂಡು ಆ ದೊಡ್ಡ ಡ್ರಾಗೋಸರಸ್ ನ ಅವನು ಅಟ್ಯಾಕ್ ಮಾಡೋದಕ್ಕೆ ಅಂತ ಹೊರಟಿದ್ದಾನೆ. ಆ ದೊಡ್ಡ ಡ್ರಾಗೋಸರಸ್ ಇವ್ರನ್ನ ನೋಡ್ಬಿಟ್ಟು ಈ ದೊಡ್ಡದು ಏನು ಗೋಲ್ಡ್ ಬರ್ಗ್ ನ ತಿನ್ನೋದಕ್ಕೆ ಅಂತ ಹೋಗ್ತಾ ಇದೆ. ಇವಾಗ ನ್ಯಾಶ್ ನ ಅವನು ಶೀಲ್ಡ್ ಮಾಡ್ಕೊಂಡು ನ್ಯಾಶ್ ಕಾಪಾಡು ಅಂತ ಅವನು ಹೋಗ್ಬಿಟ್ಟು ನ್ಯಾಶ್ ನ ಮುಂದೆ ಇಡ್ತಾನೆ, ಶೀಲ್ಡ್ ನ ಮುಂದೆ ಇಡ್ತಾನೆ. ಆ ದೊಡ್ಡ ಡ್ರಾಗೋಸರಸ್ ಬಂದ್ಬಿಟ್ಟು ಅವನ್ನ ಗೋಲ್ಡ್ ಬರ್ಗ್ ತಿನ್ನೋದಕ್ಕೆ ಹೋಗ್ಬೇಕಾದ್ರೆ ಆ ದೊಡ್ಡ ನ್ಯಾಶ್ಗೆ ಅಟ್ಯಾಕ್ ಮಾಡ್ಬಿಟ್ಟು ಅವ್ನ ಬಾಯನ್ನ ಹಿಂಗಾಗ್ಬಿಡುತ್ತೆ. ನಮ್ ದೊಡ್ಡ ಬಾಯಿಗೆ ಹೋಗಿ ಆ ಶೀಲ್ಡ್ ಹೋಗಿ ಪಂಚ್ ಮಾಡ್ಕೊತಾನೆ. ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ನ್ಯಾಶ್ ಶೀಲ್ಡ್ ಗೆ ಕಣ್ಣು, ಮೂಗು, ಬಾಯಿ ಎಲ್ಲ ಇದೆ ಸರಿನಾ. ಯಾವ ತರಪ್ಪ ಅಂದ್ರೆ ಬಿಗ್ ಮಾಮ್ದು ಹೋಮಿಸ್ ಎಲ್ಲ ಇರ್ತಾರಲ್ಲ ಅದೇ ತರಾನೇ ಕಾಣಿಸ್ತಾ ಇದೆ. ಬಾಯಿ ಎಲ್ಲದಕ್ಕೆ ಸ್ವಲ್ಪ ಆಡಾಗಿ ಕಾಣಿಸ್ತಿತ್ತು, ನೋಟಿಸ್ ಮಾಡಿದ್ದೆ ನಾನು. ಆದ್ರೆ ಸ್ವಲ್ಪ ಮೇನ್ ಲೀಗಲ್ ಬಂದಾಗ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ನ್ಯಾಶ್ ಒಬ್ಬ ಹೋಮಿ ಸರಿನಾ. ಮುಂದೆ ಅದ್ರ ಬಗ್ಗೆ ಬರ್ತೀವಿ. ಇವಾಗ ಅಟ್ಯಾಕ್ ಮಾಡಾದ್ಮೇಲೆ ಡ್ರಾಗೋಸರಸ್ಗೆ ಕೋಪ ಬಂದ್ಬಿಟ್ಟಿದೆ. ಇವಾಗ ನಾವು ಝೋರೋ ಮತ್ತೆ ಸಾಂಜಿನ ಕಾಂಬಿನೇಷನ್ ಅಟ್ಯಾಕ್ ನೋಡ್ತೀವಿ. ಹೌದು, ಝೋರೋ ಮತ್ತೆ ಸಾಂಜಿ ಇವಾಗ ಲಿಟಲ್ ಗಾರ್ಡನ್ ತರ ಬೇರೆ ಕಾಂಪಿಟೇಷನ್ ಮಾಡ್ತಾರಲ್ಲ, ಇಬ್ರು ಸೇರ್ಕೊಂಡು ಒಂದು ಜೈಂಟ್ ಡ್ರಾಗೋಸರಸ್ ನ ಎಲ್ಬಾಫ್ ಅಲ್ಲಿ ಬೇಟೆ ಆಡ್ತಾ ಇದಾರೆ. ಇಬ್ರು ಕಾಂಬಿನೇಷನ್ ಅಟ್ಯಾಕ್ ಮಾಡ್ಬಿಟ್ಟು ಸಾಂಜಿ ಅವನ ಪವರ್ ಶಾಟ್ ಅಲ್ಲಿ ಅವನ್ ಫುಲ್ಲು ಡ್ರಾಗೋಸರಸ್ ಬೂತಿಗೆ ಹೊಡೆದು ಅದನ್ನ ಫುಲ್ಲು ಮೇಲೆ ಸ್ಟ್ರೆಚ್ ಮಾಡಿ ಕತ್ತಿ ಎತ್ತು ಹಿಂಗ್ ಮೇಲಾಗ ಹೊಡೆದಿದ ತಕ್ಷಣ ಅದು ಹಿಂಗ್ ಉಂಟಾಗುತ್ತೆ ಸರಿ ನಾ ಡ್ರಾಗೋಸರಸ್. ಹೋಗಿದ ತಕ್ಷಣ ಝೋರೋ ಅವನ 3 ಸೈಡ್ಸ್ ಅವನ್ ಟ್ರಿಪಲ್ ಸೋರ್ಡ್ಸ್ ಅಲ್ಲಿ ಆ ಕತ್ತನ್ನ ಕಚ್ಚಿಕ್ಕಂತ ಕತ್ತಿ ಮೇಲೆ ಹೋಗುತ್ತೆ, ಅದು ಕತ್ತ ಕೊಚ್ಚಕತ್ತ ಹಿಂಗೆ ಕಟ್ ಮಾಡ್ಬಿಡ್ತಾನೆ. ಇದು ಮಾತ್ರ ನೋಡೋದಕ್ಕೆ ಕ್ರೇಜಿ ಆಗಿರುತ್ತೆ, ಅರಿಮೇಲೆ ಸಖತ್ ಕ್ರೇಜಿ ಆಗಿರುತ್ತೆ ಸರಿನಾ. ಇದೆಲ್ಲ ಆದ್ಮೇಲೆ ಗೋಲ್ಡ್ ಬರ್ಗು ಹೇಳ್ತಾನೆ,
ಓ ಈ ಡ್ರಾಗೋಸರಸ್ಸು ಸಖತ್ ಕ್ರೇಜಿಯಾಗಿ ಮತ್ತೆ ಸಖತ್ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ. ಯಾಕಂದ್ರೆ ಅವ್ನು ಸ್ವಲ್ಪ ನಾವ್ ಇದ್ರ ಬಗ್ಗೆ ಯಾಕೆ ಈ ತರ ಮಾಡ್ತಿದ್ದೆ, ಇದು ಸ್ವಲ್ಪ ಆಲ್ಕೋಹಾಲ್ ಎಲ್ಲ ಮಿಕ್ಸ್ ಮಾಡೋದೇ ಇದ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಗೋಲ್ಡ್ಬರ್ಗ್ ಹೇಳ್ತಾ ಇದ್ದಾನೆ. ಸೊ ಯಾಕೆ ಈ ತರ ಹೇಳ್ತಾ ಇದ್ದಾನೆ ಅಂದ್ರೆ ಆಬ್ವಿಯಸ್ಲಿ ಅವನು ನ್ಯೂ ಜೈಂಟ್ ವಾರಿಯರ್ ಪೈರಟ್ಸ್ ನ ಕುಕ್ ಆಗಿರ್ತಾನೆ. ಸೊ ಈ ತರ ಲಿಟಲ್ ಡೀಟೇಲ್ಸ್ ಓಡಸ್ ಯಾವಾಗ ಬಿಡ್ತಾ ಇರ್ತಾರೆ ಅದು ಮಾತ್ರ ಕ್ರೇಜಿ ಆಗಿರುತ್ತೆ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸರಿನಾ, ಈ ತರ ಅವನು ಫುಡ್ ವಿಚಾರವಾಗಿ ಮಾಡ್ತಿರ್ತಾನೆ. ಓ ಹೌದಂತ ಸಾಂಜಿ ನೀಟಾಗಿ ಕೇಳಿಸ್ಕೊತಿರ್ತಾನೆ, ಯಾಕಂದ್ರೆ ಅವನು ಕಲಿಬೇಕಲ್ವ, ಅದಕ್ಕೋಸ್ಕರ ಜೈಂಟ್ ರೆಸಿಪಿನ ಅವನು ಕಲಿತಾ ಇದ್ದಾನೆ ಸಾಂಜಿ. ಸರಿನಾ, ಆದ್ರೆ ಅವನು ಆಲ್ಕೋಹಾಲ್ ಅಂದಿದ ತಕ್ಷಣ ಸಾಂಜಿ ನಾವಿಲ್ಲ ಆಲ್ಕೋಹಾಲ್ ಎಲ್ಲ ತಂದಿಲ್ವಲ್ಲ ಇಲ್ಲಿಗೆ ಅಂತ ಹೇಳ್ತಾನೆ. ಅವಾಗ ಗೋಲ್ಡ್ಬರ್ಗ್ ಹೇಳ್ತಾನೆ, ಇಲ್ಲೇ ಡೆಡ್ ರೂಮ್ ಅಲ್ಲೇ ಒಂದು ಹಂಟರ್ಸ್ ಕ್ಯಾಬಿನ್ ಇದೆ, ಆ ಹಂಟರ್ಸ್ ಕ್ಯಾಬಿನ್ ಅಲ್ಲಿ ನಮ್ಗೆ ಬೇಕಾಗಿರೋ ಎಲ್ಲ ಅಡಿಗೆ ಮಾಡಕ್ ಬೇಕಾಗಿರೋ ಎಲ್ಲ ಐಟಮ್ಸ್ ಸಿಗುತ್ತೆ, ನಾನು ಹೋಗಿ ತಗೊಂಡ್ಬರ್ತೀನಿ ಅಂತ ಗೋಲ್ಡ್ಬರ್ಗ್ ಹೇಳ್ತಾನೆ. ಸರಿನಾ, ಇದನ್ನ ಮಾತಾಡ್ತಿರ್ಬೇಕಾದ್ರೆ ಝೋರೋ ಮೆನ್ಷನ್ ಮಾಡಿ ಕೇಳ್ತಾನೆ, ಏನಿದು ಒಂಥರ ಆಡ್ ಆಗಿದೆಯಲ್ಲ ಶೀಲ್ಡ್ ಇದು ಏನಿದು ಅಂತ ಕೇಳ್ತಾನೆ. ಸರಿನಾ, ಅದಕ್ಕೆ ಕಣ್ಣು ಮೂಗು ಬಾಯೆಲ್ಲ ಇದೆಯಲ್ಲ, ಏನಿದಕ್ಕೆಲ್ಲ ಜೀವ ಎಲ್ಲ ಬಂದ್ಬಿಟ್ಟಿದೆ ಏನಿದು ಅಂತ ಕೇಳ್ತಾನೆ. ಏನ್ ಗೋಸ್ಟ್ ತರನ ಅಥವಾ ಡೆವಿಲ್ ಫ್ರೂಟ್ ಪವರ್ ಅಂತ ಕೇಳ್ತಾನೆ ಝೋರೋ. ಅದನ್ನ ಕೇಳಿದ ತಕ್ಷಣ ಗೋಲ್ಡ್ಬರ್ಗ್ ಹೇಳ್ತಾನೆ, ಗೋಲ್ಡ್ಬರ್ಗು ಇದಕ್ಕೆ ಜೀವ ಇದೆ, ಯಾಕೆ ಅಂದ್ರೆ ಇದು ನಮ್ಮಪ್ಪ ಏನಿದ್ರು ನಮ್ಮಪ್ಪ ಬಿಗ್ ಮಾಮ್ ಜೊತೆಗೆ ಯಾವಾಗ ಎಲ್ಬಾಫ್ಗೆ ಬಿಗ್ ಮಾಮು ಚಿಕ್ಕೊಳದಾಗ ಬಂದು ದೊಡ್ಡ ರ್ಯಾಂಪೇಜ್ ಮಾಡಿ ಯಾರನ್ನೆಲ್ಲ ಸಾಯಿಸಿದ್ನಲ್ಲ ಆ ಟೈಮಲ್ಲಿ ನಮ್ಮಪ್ಪ ಒಬ್ರು ವಾರಿಯರ್ ಆಗಿದ್ರು ಎಲ್ಬಾಫ್ ಅಲ್ಲಿ, ಅವರು ಈ ಶೀಲ್ಡ್ ನ ತಗೊಂಡು ಫೈಟ್ ಮಾಡೋದಕ್ಕಿಂತ ಹೋಗಿದ್ರು ಬಿಗ್ ಮಾಮ್ ಜೊತೆಗೆ. ಆ ಬಿಗ್ ಮಾಮ್ ಜೊತೆ ಫೈಟ್ ಮಾಡ್ತಾ ಈ ಶೀಲ್ಡ್ಗೆ ಜೀವ ಬಂದಿದೆ ಅಂತ ಹೇಳ್ತಾನೆ. ಸೊ ಅವಾಗ ಮೋಸ್ಟ್ಲಿ ಬಿಗ್ ಮಾಮ್ಗೆ ಈ ಸೋಲ್ ಪವರ್ ಇರಲಿಲ್ಲ. ಸೊ ಆ ಟೈಮಲ್ಲಿ ಇದ್ದಿದ್ದು ಈ ಪವರು ಮದರ್ ಕ್ಯಾರಮಲ್ಗೆ. ಸೊ ಮದರ್ ಕ್ಯಾರಮಲ್ ಇಂದ ಈ ಜೀವಕ್ಕೆ ಇದಕ್ಕೆ ಜೀವ ಬಂದಿದೆ, ಈ ಶೀಲ್ಡ್ಗೆ ಜೀವ ಬಂದಿದೆ ಅಂತ ಅನ್ಕೋಬಹುದು. ಓ ಅದನ್ನ ಕೇಳಿಸ್ಕೊಂಡು ಸಾಂಜಿ ಹೇಳ್ತಾನೆ, ಝೂಸ್ ತರನಾ ಅಂತ ಅವ್ನು ಫುಲ್ ರಿಯಲೈಸ್ ಆಗಿ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ಕೇಳಿಸ್ಕೊಂಡು ನ್ಯಾಶ್ಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ನಿಮ್ಗೆ ಝೂಸ್ ಗೊತ್ತಾ? ಝೂಸ್ ಒನ್ ಆಫ್ ದ ಟಾಪ್ ಹೋಮಿ ಅಂತ ಅವ್ನು ಫುಲ್ ಎಕ್ಸೈಟ್ ಆಗಿ ಟಾಪ್ ವಾರಿಯರ್ ಅವ್ನು ಟಾಪ್ ಹೋಮಿ ಅಂತ ಎಲ್ಲ ಫುಲ್ ಎಕ್ಸೈಟ್ ಆಗಿ ಹೇಳ್ತಾನೆ. ಅವನ್ ಇವಾಗ ನಮ್ ನ್ಯಾವಿಗೇಟರ್ ನ ಸ್ಲೇವ್ ಆಗಿದ್ದಾನೆ ಅಂತ ಸಾಂಜಿ ಹೇಳ್ತಾನೆ. ವಾಟ್ ಅಂತ ಡ್ಯಾಶ್ ಕವಡೆ ಕ್ರೇಜಿ ಆಗಿ ಕೇಳುತ್ತೆ, ನಮ್ ಟಾಪ್ ಹೋಮಿನ ಸ್ಲೇವ್ ಮಾಡ್ಕೊಂಡ್ಬಿಟ್ಟಿದಾರೆ ಇವರು ಅಂತ. ಅವ್ನು ಇವಾಗ ನಮ್ ನ್ಯಾವಿಗೇಟರ್ ನಾಮಿ ಹತ್ರ ಸ್ಲೇವ್ ಆಗಿದ್ದಾನೆ ಅಂತ ಅವ್ನು ಫುಲ್ ಕೋಪ ಹೇಳ್ತಾನೆ. ಸರ್ ಕ್ರೇಜಿ ಆಗಿರುತ್ತೆ. ಆಮೇಲೆ ನಮ್ಗೆ ನೆಕ್ಸ್ಟ್ ನಾವು ಶಿಫ್ಟ್ ಮಾಡಿದ್ರೆ ಅವರೆಲ್ಲ ಬೇಟೆ ಆಡ್ತಿರ್ತಾರಲ್ಲ, ಇವಾಗ ನಮ್ಗೆ ಇನ್ನೊಂದು ಕಡೆ ಲೋಕಿ ಹತ್ರ ಅಲ್ಲಿ ಇರ್ತಾರೆ ಯಾರ್ಯಾರು ಹೈರುದ್ದೀನು ಮತ್ತೆ ರೋಡು ಆಮೇಲೆ ಲೂಫಿ ಎಲ್ಲ ಅವರೆಲ್ಲ ಅಲ್ಲಿದ್ದಾರಲ್ಲ. ಇವ್ರು ಇರ್ಬೇಕಾದ್ರೆ ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಗಾಡ್ಸ್ ನೈಟ್ಸ್ ಬಂದಿದ್ರು ಇಲ್ಲಿಗೆ ಅಂತ ಲೋಕಿ ಹೇಳ್ಬಿಡ್ತಾನೆ. ಸರಿನಾ, ಗಾಡ್ಸ್ ನೈಟ್ಸ್ ಬಂದಿದ್ರ ಅಂತ ಎಲ್ಲರೂ ಫುಲ್ ಶಾಕ್ ಆಗ್ತಾರೆ. ಹೌದು ಅಂತ ಎಲ್ಲ ಕೇಳಿದ ತಕ್ಷಣ ಹೈರುದ್ದೀನ್ ಹೇಳ್ತಾನೆ, ನೀನು ಅಲ್ಲಿ ಪೈರಟ್ ಅಲ್ಲಿ ಸೇಲ್ ಮಾಡ್ಕೊಂಡು ನೀನು ಸಮುದ್ರದಲ್ಲಿ ಸೇಲ್ ಮಾಡ್ತಿರ್ಬೇಕಾದ್ರೆ ಏನೇನು ಕಿತಾಪತಿ ಮಾಡ್ಕೊಂಡಿದ್ಯೋ ಯಾರು ಗೊತ್ತು, ನಿನ್ನಿಂದನೇ ಅವ್ರು ಇಲ್ಲೆಲ್ಲ ಬಂದು ನಮ್ಗೆಲ್ಲ ತೊಂದರೆ ಕೊಡ್ತಾ ಇರೋದು ಅಂತೆಲ್ಲ ಫುಲ್ಲು ಬೈಯೋದಕ್ಕೆ ಶುರು ಮಾಡ್ತಾನೆ ಲೋಕಿಗೆ. ಸರಿನಾ, ಲೋಕಿ ಈ ತರ ಹೇಳ್ತಾ ಇರ್ಬೇಕಾರೆ ಗಾಡ್ಸ್ ನೈಟ್ಸ್ ಜೊತೆಗೆ ನಾನು ಜಗಳ ಮಾಡ್ಕೊಂಡಿದ್ರೆ ನಾನು ಇಷ್ಟೊತ್ತಿಗೆ ಕಿಂಗ್ ಆಫ್ ವರ್ಲ್ಡ್ ಆಗ್ಬಿಡ್ತಿದ್ದೆ, ನಾನು ಈ ಪ್ರಪಂಚಕ್ಕೆ ಕಿಂಗ್ ಆಗ್ಬಿಡ್ತಿದ್ದೆ, ಅವ್ರ ಜೊತೆ ನಾನು ಫೈಟ್ ಮಾಡ್ಕೊಂಡಿಲ್ಲ ಅಂತೆಲ್ಲ ಫುಲ್ ಅವನು ನಿಧಾನಕ್ಕೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ತಾನೆ. ಸರಿನಾ, ಅವ್ನು ಕಿಂಗ್ ಆಫ್ ದಿ ವರ್ಲ್ಡ್ ಆಗ್ಬಿಡ್ತಿದ್ದಂತೆ ಈ ಗಾಡ್ಸ್ ನೈಟ್ಸ್ ಜೊತೆ ಎಲ್ಲ ಫೈಟ್ ಆಡಿ ಇಷ್ಟೊಂದು ಅಪ್ಪರ್ ಲೆವೆಲ್ ಇರೋ ಜೊತೆ ಫೈಟ್ ಆಡ್ತಿದ್ರೆ ಆ ಲೆವೆಲ್ಗೆ ಹೋಗ್ಬಿಡ್ತಿದ್ದೆ ನಾನು ಅಂತ ಅವ್ನು ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ತಾನೆ. ಸರಿನಾ, ಅದೇ ಟೈಮ್ಗೆ ಗೋಲ್ಡ್ಬರ್ಗು ಲೂಫಿ ಮತ್ತೆ ಗೋಲ್ಡ್ಬರ್ಗು ಝೋರೋ ಮತ್ತೆ ಸಾಂಜಿ ಎಲ್ಲ ಆ ದೊಡ್ಡ ಡ್ರಾಗೋಸರಸ್ ನ ತಗೊಂಡ್ಬರ್ತಾರೆ. ಸರಿನಾ, ಡ್ರಾಗೋಸರಸ್ ಸಿಕ್ಕಾಬಿಟ್ಟೆ ನ್ಯೂಟ್ರಿಯೇಷನ್ಸ್ ಶಿಪ್ ನ ಡಾಕ್ಟರ್ ಇರ್ತಾರಲ್ಲ ಅವ್ರು ಹೇಳ್ತಾರೆ. ಸರಿನಾ, ಹೇಳಾದ್ಮೇಲೆ ಅದಕ್ಕೆ ಝೋರೋ ನಾನೇ ಅದನ್ನ ಸಾಯಿಸಿದ್ದು ಅಂತ ಅವ್ನು ಫುಲ್ ಕೇಳ್ಕೊಳ್ತಾರೆ. ಸರಿನಾ, ಅದಕ್ಕೆ ಸಾಂಜಿ ಆಬ್ವಿಯಸ್ಲಿ ಕೌಂಟರ್ ಅಟ್ಯಾಕ್ ಕೊಡ್ತಾರೆ. ನೀನ್ ಅದನ್ನ ಸಾಯಿಸ್ಬೇಕಾದ್ರೆ ದೊಡ್ಡ ಒಂದು ಬ್ರಾಕ್ಲಿ ಆಕಾಶದಲ್ಲಿ ತೇಲ್ತಾ ಇತ್ತು ಅಂತಾರೆಲ್ಲ ಕಾಣಿಸ್ತಿತ್ತು ಅಂತ ಅವ್ನು ಫುಲ್ ಅವ್ನಿಗೆ ಎರೆಗಿರ್ತಾರೆ. ಸರಿನಾ, ಗೊತ್ತಲ್ಲ ನಿಮ್ಗೆ ಝೋರೋ ಮತ್ತೆ ಸಾಂಜಿ ಇಬ್ರದು ನಡೀತಾನೆ ಇರುತ್ತೆ ಅವ್ರಿಬ್ರು ಆಬ್ವಿಯಸ್ಲಿ. ಸರಿನಾ, ಇದೆಲ್ಲ ಆದ್ಮೇಲೆ ನಮ್ಗೆ ಸ್ಟ್ಯಾನ್ಸನ್ ಕಾಣಿಸ್ಕೊಡ್ತಾನೆ. ಸ್ಟ್ಯಾನ್ಸನ್ ಏನ್ ಮಾಡಿದ್ದ ಅಂದ್ರೆ ಅವನು ಕಾಡ್ಗೆ ಹೋಗಿ ಅವನು ಬೆಂಕಿ ಅಡುಗೆ ಮಾಡೋದಕ್ಕೆ ಕಟ್ಟಿಗೆಗಳು ಬೇಕಲ್ಲ ಅದನ್ನೆಲ್ಲ ಅವನು ತಗೊಂಡ್ಬಂದು ಆಗ್ತಿದ್ದ. ಇಟ್ಸ್ ಗ್ರೇಟ್ ಜಾಬ್ ಅಂತ ಎಲ್ಲರೂ ಫುಲ್ ಅವನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಸರಿನಾ, ಇದೆಲ್ಲ ಆದ್ಮೇಲೆ ಎಲ್ಲಾರು ಅಡುಗೆ ಸೇರ್ಕೊಂಡು ಅಡುಗೆ ಮಾಡಿ ಅದು ಫುಲ್ಲು ರೆಡಿ ಆಗಿರುತ್ತೆ. ಸರಿನಾ, ರೆಡಿ ಆಗಿದ ತಕ್ಷಣ ಲೂಫಿ ಏನ್ ಮಾಡ್ತಾನೆ ಅಂದ್ರೆ ಆ ದೊಡ್ಡ ಡ್ರಾಗೋಸರಸ್ ದೊಡ್ಡ ಜಾಯಿಂಟ್ ಪೀಸ್, ಸರಿನಾ ದೊಡ್ಡದು ಪೀಸು, ಅದನ್ನ ಸಿಕ್ಕಾಬಿಟ್ಟೆ ದೊಡ್ಡ ಪೀಸ್ ನ ತಗೊಂಡ್ಬಿಟ್ಟು ಲೋಕಿ ತಗೋ ಇದು ಸಿಕ್ಕಾಬಿಟ್ಟೆ ನ್ಯೂಟ್ರಸ್ ಆಗಿರುತ್ತೆ ತಗೋ ಹೀಲ್ ಆಗ್ಬಿಡ್ತೀನಿ ತಿನ್ಬಿಟ್ರೆ ಅಂದ್ಬಿಟ್ಟು ಆ ದೊಡ್ಡ ಸುಡ್ತಾ ಇರುವಂತ ಪೀಸ್ ತಗೊಂಡೋಗ್ಬಿಟ್ಟು ಲೋಕಿ ಮಖಕ್ಕೆ ಹಾಕ್ಬಿಡ್ತಾನೆ. ಲೋಕಿ ಮಖಕ್ಕೆ ಹಾಕ್ಬಿಡ್ತಾನೆ. ಆ ದೊಡ್ಡ ಪೀಸ್ ಇದೆ ಅಂದ್ರೆ ಅವ್ನ ಮುಖ ಪೂರ್ತಿ ಆಗುತ್ತೆ. ಆ ಪೀಸು ಅವ್ನ ಬಾಯಿ ಹತ್ರ ಇಕ್ಕಕ್ಕೆ ಹೋಗ್ತಾನೆ, ಅದು ಫುಲ್ ಮುಖಕ್ಕೆ ಆಗ್ಬಿಡುತ್ತೆ. ಲೋಕಿದು ಫುಲ್ ಮುಖ ಬರ್ನ್ ಆಗ್ಬಿಡುತ್ತೆ.
ಮುಖ ಸುಟ್ಟೋಗ್ಬಿಡುತ್ತೆ ಸರಿನಾ. ಬೋರಾನ್ ನೀನೆಲ್ಲ ಸಾಯಿಸ್ಬೇಕು ಅಂತ ಮಾಡಿದ್ಯಾ ಅಂತ ಲೋಕಿ ಫುಲ್ ಕಾವ್ ಮಾಡ್ಕೊಂಡಿದ್ದಾನೆ ಸರಿನಾ. ಓ ಇವ್ನ ಈ ತರ ಆಡ್ತಾರ ಅಂದ್ಬಿಟ್ಟು, ಓ ನೋಡ್ದಾ ನೀನ್ ಅಲ್ಲ ಅದು ಸ್ಮೆಲ್ ತಗೊಂಡಿತ್ತು ನಿನ್ಗೆ ಅಲ್ಲೇ ಶಕ್ತಿ ಬರ್ತಾರೆ ಅಂತ ಅವ್ನು ಲೋಕಿ ಕ್ರೇಜಿ ಆಗಿದೆ ಸರಿನಾ. ಆಮೇಲೆ ಲೋಕಿ ಹೇಳ್ತಾನೆ, ನನಗೆ ಈ ತರ ಮಲ್ಕೊಂಡೆಲ್ಲ ತಿನ್ನಕ್ ಅವ್ನು ಫುಲ್ ಮಲ್ಕೊಂಡ್ಬಿಟ್ಟಿದ್ದಾನಲ್ಲ, ಹೊಡೆದಾಕ್ಬಿಟ್ಟು ಅವ್ನು ಮಲ್ಕೊಬಿಟ್ಟಿದಾರಲ್ಲ, ಅದಕ್ಕೆ ಈ ತರ ಮಲ್ಕೊಂಡೆಲ್ಲ ತಿನ್ನಕ್ಕಾಗಲ್ಲ, ನಾನು ಸ್ವಲ್ಪ ಎಪ್ಸಿ ನನಗೆ ಉತ್ಕೊಳಕ್ ಹೆಲ್ಪ್ ಮಾಡಿ, ನಾನು ಕುತ್ಕೊಂಡು ತಿಂತೀನಿ ಅಂತ ಹೇಳ್ತಾನೆ. ಅವಾಗ ಅವ್ನು ಮಾಡ್ತಾನೆ ಅಂದ್ರೆ, ಇವಾಗ ಹಾಸ್ಪಿಟಲ್ ಅಲ್ಲಿ ಬೆಡ್ ಇರುತ್ತಲ್ಲ ಅದನ್ನ ಸ್ವಲ್ಪ ಹಿಂಗೆ ಅಪ್ವರ್ಡ್ಸ್ ಮಾಡ್ತಾರಲ್ಲ, ನೀಟಾಗಿ ತರ ಹೊಡಿಕೊಂಡು ಕುತ್ಕೊಳ್ಳೋ ತರ ಮಾಡ್ತಾರಲ್ಲ, ಆ ತರ ಸ್ವಲ್ಪ ಕಟ್ಟಿಗೆಗಳನ್ನೆಲ್ಲ ಹಾಕ್ಬಿಟ್ಟು ಅವ್ನ ಹಿಂದೆಗಡೆಗೆ ಮರದ ಪೀಸ್ನೆಲ್ಲ ಹಾಕ್ಬಿಟ್ಟು ಅವ್ನಿಗೆ ಸ್ವಲ್ಪ ಚೂರು ಮೇಲೆ ಬರೋ ತರ ಮಾಡ್ತಾರೆ ಸರಿನಾ. ಇದೆಲ್ಲ ಆದ್ಮೇಲೆ ಇದು ಪೀಸ್ ಎಲ್ಲ ಸಿಕ್ಕಾಪಟ್ಟೆ ಗಟ್ಟಿ ಇದೆ, ನಂಗೆ ಸ್ವಾಲೋ ಮಾಡ್ಕೊಂಡು ನುಂಗಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಲೋಕಿ ಕೇಳ್ತಾನೆ, ಅಲ್ಲೊಂದ್ಸೂರು ಸ್ವಲ್ಪ ಸೂಪ್ ಕೊಡು, ನಾನು ಸೂಪ್ ಕುಡಿದ್ಬಿಟ್ಟು ಸ್ವಲ್ಪ ನುಂಗ್ತೀನಿ ಅಂತ ಹೇಳಿದ ತಕ್ಷಣ ಲೂಫಿ ಓಡೋಗ್ಬಿಟ್ಟು ದೊಡ್ಡದು ಡ್ರಮ್ ಸೈಜ್ ಅಲ್ಲಿ ಇದೆ ಸರಿನಾ, ದೊಡ್ಡದು ಡ್ರಮ್ ಸೈಜ್ ಅಲ್ಲಿರೋ ಪಾಟ್ ಅಲ್ಲಿ ಮಾಡಿದ್ದಾರೆ ಸೋಪ್ನ. ಆ ಸೋಪ್ನ ಅವನು ಫುಲ್ ಅದ್ರ ಕೈಯಲ್ಲಿ ಎತ್ಕೊಂಡ್ಬಿಡ, ಫುಲ್ ತಲೆ ಮೇಲೆ ಎತ್ಕೊಂಡ್ಬಿಡು, ಎತ್ಕೊಂಡ್ಬಿಡ್ತೇನೆ ಹೆಂಗೆ ಎತ್ಕೊಂಡ್ಬಿಟ್ಟಂತೇನಾ. ಹಿಂಗೆ ಎತ್ಕೊಂಡ್ ಬಂದು ಅವನು ಲೋಕಿ ಹೇಳ್ತಾ ಇದ್ದಾನೆ, ಓ ಇದು ಕುದಿತಾ ಇದೆ ಸಿಕ್ಕಾಪಟ್ಟೆ ಹಾಟ್ ಇದೆ ಅಂತ ಲೋಕಿ ಹೇಳ್ತಾ ಇದ್ದಾನೆ. ಅವನೇನ್ ಮಾಡಿದ ಅಂದ್ರೆ ತಗೊಂಡೋಗಿ ಲೋಕಿ ಮಕ್ಕದ ಮೇಲೆ ಹಾಕ್ಬಿಡ್ತಾನೆ. ಓ ಮೈ ಗಾಡ್, ಸಕ್ಕದಾಗಿರುತ್ತೆ ಇದು ಮಾತ್ರ. ಇದು ಅವನು ಏನೋ ದೂರ ಅಂತ ಹೇಳ್ತಾ ಇದ್ದಾನೆ, ಅದಕ್ಕೆ ಕೇಳ್ತಿಲ್ಲ. ಲೋಕಿ ಹೋಗ್ಬಿಟ್ಟು ಅವ್ರ ಹತ್ರನೇ ಹೋಗ್ಬಿಟ್ಟು ಎಡವ್ಬಿಟ್ಟು ಆ ದೊಡ್ಡ ಪಾಟ್ ಆಫ್ ಸೂಪ್ ನ ಲೋಕಿ ತಲೆ ಮೇಲೆ ಎತ್ತಾಕ್ಬಿಡ್ತಾನೆ. ಅವ್ರ ಮುಖ ಎಲ್ಲ ಬರ್ರಾಗ್ಬಿಡುತ್ತೆ ಗುರು. ಮೊದ್ಲೇ ಗಾಯದೆಲ್ಲ ಊಣ್ಸ್ ಆಗ್ಬಿಟ್ಟಿತ್ತು, ಇವಾಗ ಅದೆಲ್ಲ ಊಣ್ಸ್ ಓಪನ್ ಆಗಿ ಬರ್ನ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಅದಕ್ಕೆ ಅಮ್ಮ ನಕ್ಕ ಸಾಕಾಯ್ತು. ಚಾಪ್ಟರ್ ಓದ್ಬೇಕಾದ್ರೆ ಮಾತ್ರ ಸಖತ್ ಕ್ರೇಜಿ ಆಗಿತ್ತು ಸರಿನಾ. ಅದೇ ನಾನು ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಅಂತ ಲೋಬಿ ಅದರೆಲ್ಲ ನೋಡ್ಬಿಟ್ಟು ಶಿಪ್ ನ ಡಾಕ್ಟರ್ ಏನಿದಾಳೆ ಗರ್ಡು, ಅವಳು ಕೂಡ ಗುಡ್ ಜಾಬ್ ಅಂತ ಅವಳು ಥಮ್ಸ್ ಅಪ್ ಕೊಡ್ತಾಳೆ. ಅವಳು ತಡೆಯಕ್ಕಿಂತ ಹೋಗಿಲ್ಲ, ಲೋಕಿಗೆ ಈ ತರ ಮಾಡಿದ್ದಕ್ಕೆ ಲೂಫಿಗೆ ಥಮ್ಸ್ ಅಪ್ ಕೊಡ್ತಾಳೆ, ಗುಡ್ ಜಾಬ್ ಅಂತ ಕೊಡ್ತಾಳೆ. ಎಲ್ಲರೂ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಸಾಂಜಿ ಮತ್ತೆ ಕೇಳ್ತಾನೆ, ಇವ್ನು ಏನೇನ್ ಮಾಡಿದನ್ ಗುರು, ಜೈಂಟ್ಸ್ ಎಲ್ಲ ಇವನ್ನ ಇಷ್ಟೊಂದು ಹೇಟ್ ಮಾಡ್ತಾರೆ ಅಂತೆಲ್ಲ ಫುಲ್ ಸೂಪ್ ಹುಡ್ಕೊಂಡು ಸಾಂಜಿ ಕೇಳ್ತಾನೆ. ಮತ್ತೆ ಅದೇ ಟೈಮ್ಗೆ ಝೋರನು ಕೂಡ ಅವನು ಡ್ರಾಗಸರಸ್ನ ಅವನ ಕತ್ತಿಗೆ, ಇಲ್ಲಿ ಕತ್ತಿ ಅವ ದೊಡ್ಡ ಪೀಸ್ನ ಅವನು ಈ ಕತ್ತಿಗೆ ಚುಚ್ಕೊಂಡು ಕತ್ತಿಯಲ್ಲಿ ಬಾರ್ಬಿಕ್ಯೂ ಮಾಡ್ಕೊಂಡು ತಿಂತಾ ಇದ್ದಾರೆ ಜ್ವರ ಮಾತ್ರ ನೆಕ್ಸ್ಟ್ ಲೆವೆಲ್ ಸರಿ. ನಾವು ಬಾರ್ಬಿ ಪೀಸ್ ತಿಕ್ಕೊಂಡು ಸೊ ಲೂಫಿ ಗೊತ್ತಾಯ್ತಾ, ಇವನು ಶಾಂಕ್ಸ್ ಬಗ್ಗೆ ಏನೇನ್ ಹೇಳಿದಾರೆ ಅದೆಲ್ಲ ಸುಳ್ಳೆ ಇದು ಅಂತೆಲ್ಲ ಲೂಫಿಗೆ ಹೇಳಕ್ ಶುರು ಮಾಡ್ತಾನೆ. ಅದನ್ನ ಕೇಳಿಸ್ಕೊಂಡು ಲೋಕಿ, ಇಲ್ಲ ನಾನು ಶಾಂಕ್ಸ್ ಬಗ್ಗೆ ರೆಡ್ ಹೆಡ್ ಶಾಂಕ್ಸ್ ಬಗ್ಗೆ ಹೇಳಿದ್ದೆ ಅದೆಲ್ಲ ನಿಜಾನೇ, ನನ್ಗೆ ಗೊತ್ತು ಅವನ ಬಗ್ಗೆ, ಆದ್ರೆ ನಾನು ಅವನ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಪ್ರಾಮಿಸ್ ಮಾಡ್ದಂಗೆ ನನ್ನ ಈ ಕೊನೆ ಏನಿದೆ ಚೈನ್ ನ ಬಿಚ್ಚಬೇಕು, ಇದು ಬಿಚ್ಚಿದ ತಕ್ಷಣ ನಿಮ್ಗೆ ಹೇಳ್ತೀನಿ ಎಲ್ಲ ಅಂತ ಮತ್ತೆ ಹೇಳ್ತಾನೆ. ಸೊ ಎಲ್ಲಾನು ಸ್ಪೆಕ್ಯುಲೇಟ್ ಮಾಡ್ತಾ ಇರೋದು ಲೋಕಿ 6 ವರ್ಷದಿಂದ ಇಲ್ಲೇ ಎಂಡಪ್ ಆಗಿ ಇಲ್ಲೇ ಚೈನ್ ಅಪ್ ಆಗಿ ಕುತ್ಕೊಂಡಿದ್ದಾನೆ, ಆದ್ರೆ ಇವನ್ಗೆ ಶಾಂಕ್ಸ್ ಎಲ್ಲಿದ್ದಾನೆ ಅಂತ ಅವನ ಬಗ್ಗೆ ವಿಷಯ ಎಲ್ಲ ಇವನ್ಗೆ ಗೊತ್ತಾಯ್ತು ಅಂತ ಎಲ್ಲ ಸ್ಪೆಕ್ಯುಲೇಟ್ ಮಾಡ್ತಾ ಇರೋದು. ಸೊ ನನಗನ್ಸೋದು ಏನಪ್ಪಾ ಅಂದ್ರೆ ಶಾಂಕ್ಸ್ ಇವಾಗ ಹೋದ್ಸರಿ ಹೆಂಗೆ ಎಲ್ಬಾಫ್ ಬಂದು ಅಲ್ಲಿ ಬ್ರಾಟೋಲೋಮಿಯೋ ಮತ್ತೆ ಕಿಡ್ ಪೇರೆಂಟ್ಸ್ ಅದೆಲ್ಲ ಜಗಳ ಎಲ್ಲ ಆಯ್ತಲ್ಲ, ಆ ಟೈಮಲ್ಲಿ ಶಾಂಕ್ಸ್ ಎಲ್ಬಾಫ್ ಬಂದಿದ್ದಾಗ ಮೋಸ್ಟ್ಲಿ ಅವನು ನನ್ನ ಫ್ರೆಂಡ್ಸ್ಗೋಸ್ಕರ ಎಲ್ಲ ಮೀಟ್ ಮಾಡಕ್ ಬಂದಿದೆ ಅಂತ ಶಾಂಕ್ಸ್ ಹೇಳಿದ್ದ. ನನಗನ್ಸೋ ಪ್ರಕಾರ ಅದು ಮೋಸ್ಟ್ಲಿ ಅದು ಸ್ಕಾಪರ್ ಗಬಾನೇ ಇರ್ತಾರೆ, ಮತ್ತೆ ಉಳಿದ ಜೈಂಟ್ಸ್ ಪೇರೆಂಟ್ಸ್ ಮೀಟ್ ಮಾಡಕ್ ಬಂದಿರಬಹುದು. ಅದ್ರ ಜೊತೆಗೆ ಲೋಕಿನ ಕೂಡ ಶಾಂಕ್ಸ್ ಮೀಟ್ ಮಾಡಿರಬಹುದು, ಯಾಕಂದ್ರೆ ಅವರು ಅವ್ನ ಡೆಡ್ರಲ್ ಮೇಲೆ ಅಲ್ವಾ ಬಾರೆಲ್ಲ ಇದ್ದಿದ್ದು, ಅಲ್ಲೆಲ್ಲ ಕುಡ್ಕೊಂಡು ಕೂತಿದ್ದು. ಸೊ ಅಲ್ಲೇನೆ ಒಂಚೂರು ಮುಂದೆ ಒಳಗಡೆ ಹೋಗಿದ್ರೆ ಅಲ್ಲಿ ಲೋಕಿ ಸಿಕ್ಕಿರೋನು. ಸೊ ಮೋಸ್ಟ್ಲಿ ಅವನು ಶಾಂಕ್ಸ್ ಅವಾಗಲೇ ಮೀಟ್ ಮಾಡಿ ಮೋಸ್ಟ್ಲಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ಮುಂದೆ ಅವನು ಎಲ್ಲಿ ಹೋಗ್ತಾನೆ, ಅವ್ನ ಪ್ಲಾನ್ಸ್ ಎಲ್ಲ ಏನು ಅಂತ ಶಾಂಕ್ಸ್ ಹಂಚ್ಕೊಂಡಿರ್ಬೋದು ಲೋಕಿಗೆ. ಸೊ ಅದಕ್ಕೋಸ್ಕರ ಲೋಕಿಗೆ ಶಾಂಕ್ಸ್ ವಿಷಯವಾಗಿ ಎಲ್ಲಾ ವಿಷಯಗಳು ಗೊತ್ತಿರ್ಬೋದು ಅಂತ ನನ್ಗೆ ಅನಿಸ್ತದೆ. ನಿಮ್ಗೆ ಅನಿಸುತ್ತೆ ಕೆಳಗೆ ಕಮೆಂಟ್ ಮಾಡಿ ಶಾಂಕ್ಸ್ ಬಗ್ಗೆ ಇವ್ನಿಗೆ ಹಿಂಗ್ ಗೊತ್ತಿದೆ ಲೋಕಿಗೆ ಅಂತ ನಿಮ್ಗೆ ಅನಿಸುತ್ತೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ಮಾತಾಡ್ಬೇಕಾದ್ರೆ ಲೋಕಿ ಹೇಳ್ತಾನೆ, ಓ ನಿನ್ಗೆ ಶಾಂಕ್ಸ್ ನೋಡ್ಬೇಕು ಅಂತ ಅಷ್ಟೊಂದು ಇಷ್ಟನಾ ಅಂತ ಕೇಳ್ತಾನೆ. ಅದಕ್ಕೆ ಲೂಫಿ ಹೌದೌದು ಅಂತ ಹೇಳ್ತಾನೆ. ಓ ನನಗೆ ಅರ್ಥ ಆಗುತ್ತೆ, ನೀನ್ ಚಿಕ್ಕವನಿರ್ಬೇಕಾದ್ರೆ ನೀನು ಒಬ್ಬ ಪೈರೇಟ್ಸ್ಗೋಸ್ಕರ ಒಬ್ರು ಬಗ್ಗೆ ಅವನ ಬಗ್ಗೆ ಓ ನಾನು ಇವನ್ ತರ ಸೇರ್ಕೋಬೇಕು, ನಾನು ಇವನ್ ಜೊತೆ ಜಾಯ್ನ್ ಆಗ್ಬೇಕು, ಮತ್ತೆ ಇವ್ರ ತರ ಆಗ್ಬೇಕು ಅಂತ ಅನ್ಕೋತಿಯಲ್ಲ, ಅದೆಷ್ಟು ಪ್ರೇಷಿಯಸ್ ಅಂತ ನನಗೆ ಗೊತ್ತಾಗುತ್ತೆ, ನನ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತದು ಅಂತ ಲೋಕಿ ಹೇಳ್ತಾನೆ. ಸೊ ನಾನು ಇದೇ ತರನೇ ಅನ್ಕೊಂಡಿದ್ದೆ, ನಾನು ಚಿಕ್ಕವನಿರ್ಬೇಕಾದ್ರೆ ನಾನು ಒಬ್ರು ಪೈರೇಟ್ಸ್ಗೋಸ್ಕರ ಲುಕಪ್ ಆನ್ ಆಗಿದ್ದೆ, ನಾನು ಅವ್ರನ್ನ ನೋಡ್ತಿದ್ದೆ, ಅವ್ರ ಜೊತೆ ಸೇರ್ಕೋಬೇಕು ಅಂತ ಅವನು ಫ್ಲಾಶ್ ಬ್ಯಾಕ್ ಹೋಗ್ತಾನೆ. ಸೊ ಗೈಸ್ ಗೆಟ್ ರೆಡಿ ಟು ಲಿಟಲ್ ಬಿಟ್ ಫ್ಲಾಶ್ ಬ್ಯಾಕ್ ಆಫ್ ಲೋಕಿ ಅಂತಾನೆ ಹೇಳ್ಬೋದು. ಇವಾಗ ಲೋಕಿನ ಫ್ಲಾಶ್ ಬ್ಯಾಕ್ ಶಿಫ್ಟ್ ಆಗ್ತೀವಿ ನಾವು. ಫ್ಲಾಶ್ ಬ್ಯಾಕ್ ಅಲ್ಲಿ ಲೋಕಿ ಚಿಕ್ಕ ಹುಡುಗ ಎಲ್ಬಾಫ್ ಅಲ್ಲೇ ಇದ್ದಾನೆ. ಎಲ್ಬಾಫ್ ಅಲ್ಲಿ ಅವನು
ರಾಕ್ಸ್ ಡೀಸ್ ಅ ಬ್ಯಾಕ್. ರಾಕ್ಸ್ ಹತ್ರ ಬಂದ್ಬಿಟ್ಟು ಅವನು ನಾನು ನಿಮ್ ಕ್ರೂಗೆ ಜಾಯ್ನ್ ಆಗ್ತೀನಿ ಅಂತ ಲೋಕಿ ಬಂದು ಕೇಳ್ಕೊತಾ ಇದ್ದಾನೆ. ಆದ್ರೆ ರಾಕ್ಸ್ ಒಪ್ಕೋತಾ ಇಲ್ಲ. ಅವನು ನಾನು ಎಲ್ಬಾಫ್ ಬಂದಿದ್ದು ನಿನ್ನಂತ ಪಂಕ್ಸ್ ಬ್ರಾಂಡ್ಸ್ ಜೊತೆಗೆಲ್ಲ ಮಾತಾಡೋದಕ್ಕಲ್ಲ, ನಿನ್ನಂತ ಬ್ರಾಂಡ್ಸ್ ಜೊತೆಗೆಲ್ಲ ಸೇರ್ಕೊಳ್ಳೋದಕ್ಕಲ್ಲ, ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಮಾಡ್ತೀನಿ ಸರಿನಾ. ಹಾಗಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಲೋಕಿ ಫುಲ್ ರೆಡಿ ಆಗ್ಬಿಡ್ತಾನೆ ಸರಿನಾ. ಚಾಲೆಂಜ್ ಅಂತ ಅನ್ಬಿಟ್ಟು ನೆಕ್ಸ್ಟ್ ಪ್ಯಾನಲ್ ನಾವು ನೋಡ್ತೀವಿ ರಾಕ್ಸ್ ಡೀಸ್ ಅ ಬ್ಯಾಕ್ ಲೋಕಿಗೆ ಅವನ ಕತ್ತಿಯಿಂದ ತೀವ್ದ್ಬಿಟ್ಟು ಅವನಿಗೆ ಗಾಯ ಮಾಡಿ ಅವನಿಗೆ ರಕ್ತ ಎಲ್ಲ ಬರೋ ತರ ಮಾಡಿ ಅವನ್ನ ಒಡೆದಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ವಾಟ್ ಎ ಬ್ರೂಟಲ್ ಮ್ಯಾನ್ ಅಂತಾನೆ ಹೇಳ್ಬೋದು. ಯಪ್ಪ. ಆಮೇಲೆ ನಾವು ಪಕ್ಕದಲ್ಲೇ ಒಂದು ಸಿಲೋಬೆಟ್ ಅಲ್ಲಿ ನಾವು ನೋಡ್ತೀವಿ ವೈಟ್ ಬಿಯರ್ಡ್ ಕೂಡ ಅಲ್ಲೇ ಇದ್ದಾನೆ. ವೈಟ್ ಬಿಯರ್ಡ್ ಅವ್ನು ಬೈತಾ ಇದ್ದಾನೆ ರಾಕ್ಸ್ಗೆ, ನಿನ್ಗೇನ್ ಬುದ್ಧಿ ಇಲ್ವಾ, ಮಕ್ಕಳಿಗೆ ಹೇಳ್ತಾರಲ್ಲ ಆ ತರ ಎಲ್ಲ ಕತ್ತಿಯನ್ನ ತೀವ್ತಾರ, ಅವ್ರಿಗೆ ಕತ್ತಿರೆಲ್ಲ ಚುಚ್ತಾರ ಅಂತೆಲ್ಲ ಫುಲ್ ಅವನು ಹೇಳ್ತಾನೆ. ಲೋಕಿಗೆ ಕತ್ತಿ ಚುಚ್ಚಿಬಿಟ್ಟಿದ್ದಾನೆ ಗುರು. ಯಪ್ಪ, ಈ ತರ ಬ್ರೂಟಲ್ ಆಗಿ ಮಾಡಿದ್ದಾನೆ. ಇಮ್ಯಾಜಿನ್ ಮಾಡಿ ಶಾಂಕ್ಸ್ ಏನಾದ್ರು ಲೋಫಿಗೆ ಈ ತರ ಮಾಡಿದ್ರೆ ಹೆಂಗಿರೋದು. ಯಪ್ಪ, ಯಾವ ತರ ಲುಕ್ಅಪ್ ಆನ್ ಮಾಡ್ತಾರೆ ಅವ್ರ ಗ್ರೇಟ್, ಅವ್ರ ತರ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ, ಒಂಥರ ಮೋಟಿವೇಟ್ ಆಗಿರ್ತಾರೆ ಅವ್ರ ಜೊತೆ ಹೋಗ್ಬೇಕು ಅಂತ. ಆದ್ರೆ ಅವ್ರ ಈ ತರ ಮಾಡಿದ್ರೆ ಸಿಕ್ಕಾಪಟ್ಟೆ ಕ್ರೇಜಿ ಆಗಿರುತ್ತೆ. ಆಮೇಲೆ ಲೋಕಿ ಅದೇ ಟೈಮಲ್ಲಿ ಹೇಳ್ತಾನೆ ತಿನ್ಕೊಂಡೆ, ನಾನು ಈ ಕೆಟ್ಟ ಎರಾದಲ್ಲಿ ಬೆಳೆದು ಬಿಟ್ಟಿದ್ದೀನಿ ಅಂತ. ನಾನು ಐ ವಾಸ್ ಬಾರ್ನ್ ಇನ್ ರಾಂಗ್ ಎರಾ ಅಂತ ಹೇಳ್ತಾನೆ. ನಾನು ತಪ್ಪಾದ ಎರಾದಲ್ಲಿ ಹುಟ್ಟುಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಸೊ ಲೋಫಿಗೆ ಮೋಸ್ಟ್ಲಿ ಒಂದೇ ಅವ್ನಿಗೆ ರಿಯಲೈಸ್ ಆಗೋದು ಅವನು ಸರಿಯಾದ ಎರಾದಲ್ಲೇ ಹುಟ್ಟಿದ್ದಾನೆ ಅಂತ ಮುಂದೆ ನಾವು ನೋಡ್ತೀವಿ ಸರಿನಾ. ನೆಕ್ಸ್ಟ್ ನಾವು ಮತ್ತೆ ಜೈಂಟ್ ಎರಿಕ್ ಶಿಪ್ ಹತ್ರ ಶಿಫ್ಟ್ ಆಗ್ತೀವಿ. ಅಲ್ಲಿ ಡಾರಿ ಮತ್ತೆ ಬ್ರಾಗಿ ಉಳಿದ ಜೈಂಟ್ಸ್ಗಳು ಮತ್ತೆ ಸ್ಕಾಪರ್ ಗಬ್ಬನ್ ಎಲ್ಲ ಸೇರ್ಕೊಂಡು ಎಲ್ಲಾ ಜೈಂಟ್ ಮಾನ್ಸ್ಟರ್ಸ್ ನ ಧ್ವಂಸ ಮಾಡಾಕ್ತಾ ಇದ್ದಾರೆ. ಅಲ್ಲಿ ಎಲ್ಲ ಏನ್ ದೊಡ್ಡ ನಿಡ್ ಆಗಿದೆ, ಡ್ರ್ಯಾಗರು, ಈವಿಲ್ ಲುಕಿಂಗ್ ಲೋಕಿ, ಗೋಸ್ಟು, ಮತ್ತೆ ಅದು ಬೇರು ಸ್ಕ್ರಾಲ್ ಮಾಡ್ಕೊಂಡ್ ಬಿಡ್ತಿತ್ತಲ್ಲ ಹೆಲ್ಮೆಟ್ ಹಾಕೊಂಡು ಬೇರು, ಅದೆಲ್ಲ ಹೋಗಿ ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡ್ತಾ ಇದೆ ಶಿಪ್ ನ. ಆದ್ರೆ ಎಲ್ಲಾನು ಒಟ್ಟಿಗೆ ಧ್ವಂಸ ಮಾಡಾಕ್ತಾ ಇದ್ದಾರೆ. ಅದೇ ತರನೇ ಹೇಳ್ತಾರೆ ಅವರು, ಓ ಸದ್ಯ ಇದೆಲ್ಲ ಈ ಮಾನ್ಸ್ಟರ್ಸ್ ಎಲ್ಲ ಮಕ್ಕಳು ಯಾವ ತರ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ ಅದೇ ತರ ಜೀವನ ಬಂದಿದೆ. ಅಕಸ್ಮಾತ್ ಯಾರಾದ್ರೂ ದೊಡ್ಡವ್ರು ಏನಾದ್ರು ಯೋಚನೆ ಮಾಡಿ ಇದ್ರದ್ದು ರಿಯಲ್ ಪವರ್ ಆಗಿ ಅವ್ರೇನಾದ್ರು ಯೋಚನೆ ಮಾಡಿದ್ರೆ ಇದು ಸೋಲ್ಸೋದ್ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಅಂತ ಅಷ್ಟೇ. ಯಾಕಂದ್ರೆ ವ್ಯಾಲಿಡ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಮಕ್ಕಳು ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ ಅವ್ರ ಪವರ್ ಸಿಕ್ಕಾಪಟ್ಟೆ ಲೋಯೆಸ್ಟ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಕ್ಕಳು ಹೇಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ ಅದೇ ತರ ಜೀವನ ಬಂದಿದೆ. ಆದ್ರೆ ಇಮ್ಯಾಜಿನ್ ಮಾಡಿ ಗೈಸ್, ಯಾರು ದೊಡ್ಡವರು ಸಿಕ್ಕಾಪಟ್ಟೆ ಬ್ರೈನ್ ಇರೋರ್ಗೆ ಈ ತರ ಒಂದು ಪವರ್ ಅವ್ರಿಗೆ ಅಟ್ರಾಕ್ಟ್ ಆಗಿದ್ರೆ ಹೆಂಗಿರುತ್ತೆ. ಯಾರೋ ರಿಯಲ್ ಆಗಿ ಅದ್ರ ರಿಯಲ್ ಪವರ್ ಅಲ್ಲಿ ನಿಡ್ ಹಾಕ್ ಬಂದ್ರೆ ಹೆಂಗಿರುತ್ತೆ, ಅದ್ರ ರಿಯಲ್ ಪವರ್ ಅಲ್ಲಿ ಡ್ರ್ಯಾಗನ್ ಬಂದ್ರೆ ಹೆಂಗಿರುತ್ತೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಇದು ಮಕ್ಕಳು ಇಮ್ಯಾಜಿನೇಷನ್ ಅಲ್ಲಿ ನಡೆದಿರುವಂತ ಪವರ್ಸ್ ಆಗಿರೋದ್ರಿಂದ ಅದು ಸಿಕ್ಕಾಪಟ್ಟೆ ಲೋಯೆಸ್ಟ್ ಆಗಿರುತ್ತೆ. ಅದಕ್ಕೆ ಇವರೆಲ್ಲ ಹೊಡೆದು ಧ್ವಂಸ ಮಾಡ್ತಾ ಇದಾರೆ. ಆದ್ರೆ ಅದನ್ನು ಜೈಂಟ್ಸ್ ಅದನ್ನ ಹೊಡೆಯೋದಕ್ಕೆ ಕಷ್ಟ ಆಗ್ತಿದೆ. ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಇದೆ. ಸ್ಕಾಪರ್ ಗಬ್ಬನ ನೋಡ್ತೀವಿ. ಸ್ಕಾಪರ್ ಗಬ್ಬನು ಆ ದೊಡ್ಡ ಜೈಂಟ್ಸ್ ಮಾನ್ಸ್ಟರ್ ಜೊತೆ ಎಲ್ಲ ಓಡಾಡ್ತಾನೆ. ಅವನಿಗೆ ಒಂದು ಸೆನ್ಸ್ ಆಗುತ್ತೆ, ಓ ನಾನು ಅನ್ಕೊಂಡಂಗೆ ಆಯ್ತು, ಇವರೆಲ್ಲ ಇನ್ನೂ ತುಂಬಾ ಜಾಸ್ತಿ ಜನನೇ ಇದ್ದಾರೆ, ನನಗೆ ಎಷ್ಟು ಅನ್ಕೊಂಡಿದ್ದು ನನ್ಗೆ ಸೆನ್ಸ್ ಆಗ್ತದೆ ಅಂತ ಸ್ಕಾಪರ್ ಗಬ್ಬನ್ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಸ್ಕಾಪರ್ ಗಬ್ಬನ್ ನೆನಪಲ್ಲಿ ಅವನು ಪೀಕ್ ಅಬ್ಸರ್ವೇಷನ್ ಹಾಕಿ ಇರುತ್ತೆ ಸ್ಕಾಪರ್ ಗಬ್ಬನ್ಗೆ. ಯಾಕಂದ್ರೆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಅವ್ರೇನ್ ಮಾಡಿದ್ರು, ಗಾಡ್ಸ್ ನೈಟ್ಸ್ಗಳು ಏನ್ ಮಾಡಿದ್ರು ಅಂದ್ರೆ ಅವರ ಅಪೀರಿಯನ್ಸ್ ನ ಯಾರಿಗೂ ಗೊತ್ತಾಗ್ಬಾರ್ದು, ಅವ್ರು ಬಂದಿರೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅವರ ಆರಾನ ಅವರು ಸರೌಂಡಿಂಗ್ಸ್ ಅಲ್ಲೇ ಮಾತ್ರ ಇಟ್ಕೊಂಡಿದ್ರು. ಯಾರು ಅದನ್ನ ಲೀಕ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅವರ ಹಾಕಿಯಾಗಿ ಏನಾಗಿರ್ಬೋದು ಅವರ ಪ್ರೆಸೆನ್ಸ್ ನ ಲೀಕ್ ಮಾಡ್ತಿರಲಿಲ್ಲ. ಅದಕ್ಕೇನೆ ಯಾರಿಗೂ ಗೊತ್ತಾಗಿಲ್ಲ ಅವ್ರು ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಸ್ಕಾಪರ್ ಗಬ್ಬನ್ ಈಸ್ ಇನ್ ಸ್ಪೀಕ್ ಅಬ್ಸರ್ವೇಷನ್ ಹಾಕಿ ಅದಕ್ಕೋಸ್ಕರ ಅವ್ರು ಅವರ ಆರನ್ನ ಕಂಟ್ರೋಲ್ ಮಾಡ್ಕೊಂಡು ಅದನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಮೀರಿ ಅವನ ಅಬ್ಸರ್ವೇಷನ್ ಹಾಕಿ ಕೆಲಸ ಮಾಡುತ್ತೆ. ಅದಕ್ಕೇನೆ ಸ್ಕಾಪರ್ ಗಬ್ಬನ್ಗೆ ಇಲ್ಲಿ ಗಾಡ್ಸ್ ನೈಟ್ಸ್ ಬಂದಿರೋ ವಿಷಯ ಗೊತ್ತಾಗಿದ್ದು. ನೆಕ್ಸ್ಟ್ ಲೆವೆಲ್ ಯಾರು ಗೊತ್ತಾಗಿಲ್ಲ, ಸ್ಕಾಪರ್ ಗಬ್ಬನ್ ಗೊತ್ತಾಗಿದೆ. ಅಬ್ಸರ್ವೇಷನ್ ಹಾಕಿ ಫಾರೆಸ್ಟ್ ನಂಬರ್ 2 ಬ್ರಾಂಚ್ 8 ಶಿಫ್ಟ್ ಆಗ್ತೀವಿ ಚಾಪ್ಟರ್ ಹೆಸರಲ್ಲಿ. ಅಲ್ಲೇ ನಾವು ಮಕ್ಕಳೆಲ್ಲ ಬೆಂಕಿ ಹತ್ರ ಇನ್ನೇನ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಕಿ ದಗ ಅಂತ ಆ ಬ್ರಾಂಚ್ ಅಲ್ಲಿ ಹತ್ಕೊಂಡು ಉರಿತಾ ಇದೆ. ಮತ್ತೆ ನಾವು ಫೈರ್ ಫೈಟರ್ಸ್ ಏನ್ ಅನ್ಕೊಂಡಿದ್ವಿ, ಫೈರ್ ಫೈಟರ್ಸ್ ಎಲ್ಲ ಒಂದು ಶಿಪ್ ನ ಬಂದು ಧ್ವಂಸ ಮಾಡಾಕಿತ್ತು, ಅಷ್ಟೇ ಇರೋದು ಫೈರ್ ಫೈಟರ್ಸ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಮೇಲ್ಬಾಫ್ ನ ಮೇನ್ ಪ್ರಾಬ್ಲಮ್ ಏನು, ಫೈರ್ ಮತ್ತೆ ಥಂಡರ್, ಅದೇ ಮೈನ್ ಆಗಿರೋದ್ರಿಂದ ಫೈರ್ ಫೈಟರ್ಸ್ ಇನ್ನ ತುಂಬಾ ಜಾಸ್ತಿ ಜನ ಇದ್ದಾರೆ. ಫೈರ್ ಫೈಟರ್ಸ್ ಇನ್ನ ಒಂದಷ್ಟು ಜನ ಬಂದ್ಬಿಟ್ಟು ಅವರು ಪೈಪ್ಸ್ ನ ಕನೆಕ್ಟ್ ಮಾಡಿ ಅಲ್ಲಿಗೆ ನೀರ್ ಬಿಡ್ತಾ ಇದ್ದಾರೆ. ಹೌದು, ಫೈರ್ ಫೈಟರ್ಸ್ ಎಲ್ಲ ಅವರ ಕೆಲಸನ ಮಾಡ್ತಾ ಇದಾರೆ, ಬೆಂಕಿಗೆಲ್ಲ ಆರಿಸಕ್ ಟ್ರೈ ಮಾಡ್ತಿದ್ದಾರೆ. ಎಲ್ಲಿಂದ ನೀರ್ ತರ್ತಾ ಇದಾರೆ ಅಂತ ಸಿಕ್ಕಾಪಟ್ಟೆ ಕ್ರೇಜಿ ಥಿಂಕಿಂಗ್, ಸಿಕ್ಕಾಪಟ್ಟೆ ಸಕಲಾಗಿದೆ ಐಡಿಯಾ. ಅಂದ್ರೆ ಏನಪ್ಪಾ ಅಂದ್ರೆ ಅವ್ರ ಪೈಪ್ ನ ಅವರು ಕ್ಲೌಡ್ ಶಿಪ್ಸ್ ಗೆ ಕನೆಕ್ಟ್ ಮಾಡಿದ್ದಾರೆ, ಕ್ಲೌಡ್ಸ್ ಗಳಿಗೆ.
ಕ್ಲೌಡ್ಗೆ ಕನೆಕ್ಟ್ ಮಾಡಿ ಆ ಕ್ಲೌಡ್ ಇಂದ ಬರ್ತಾ ಇರುವಂತ ನೀರ್ನ ತಗೊಂಡು ಅವರು ನೀರ್ನ ಆ ಬೆಂಕಿನ ಆರಿಸೋದಕ್ಕೆ ಎಲ್ಲಾರು ಟ್ರೈ ಮಾಡ್ತಿದ್ದಾರೆ, ಮಕ್ಕಳನ್ನೇನು ಹೋಗ್ತಾ ಇದಾರೆ. ಆದ್ರೆ ಬೆಂಕಿ ಆರ್ತಾ ಇಲ್ಲ, ಇವ್ರ ಹತ್ರ ಇರೋ ನೀರು ಅದು ಸಾಕಾಗ್ತಿಲ್ಲ. ಸಾಲು ಕೂಡ ಅಷ್ಟರಲ್ಲಾಗ್ಲೇ ಆ ದೊಡ್ಡ ನಿಡ್ಹಾಗ್ನ ಅವನು ಡಿಫೀಟ್ ಮಾಡಿದಾನೆ, ಸರಿನಾ. ಡಿಫೀಟ್ ಮಾಡಿ ಅಲ್ಲಿಗೆ ಸಾಲ್ ಕೂಗ್ತಾ ಇದ್ದಾನೆ, ಫೈರ್ ಫೈಟರ್ ಸದ್ಯ ಬಂದ್ರು, ಇವರಾದ್ರೂ ಬಂದ್ರಲ್ಲ, ಬೇಗ ಆರಿಸಿ ಮಕ್ಕಳು ಇನ್ನೇನು ನಡ್ಕೊಂಡು ಹೋಗ್ತಾ ಇದಾರೆ, ಬೆಂಕಿ ಹತ್ರ ಬೇಗ ಆರಿಸಿ ಅಂತ ಅವ್ನು ಕಿರ್ಚ್ಕೊತಾ ಇದ್ದಾನೆ. ಆದ್ರೆ ಅವ್ರ ಹತ್ರ ಇರೋ ನೀರು ಅಷ್ಟು ಸಾಕಾಗ್ತಿಲ್ಲ ಅದು ಬೆಂಕಿನ ಆರಿಸೋದಿಕ್ಕೆ. ಯಪ್ಪ ಬೇಗ ಟ್ರೈ ಮಾಡಿ, ನಿಮ್ಮ ಹತ್ರ ಎಲ್ಲ ಶಕ್ತಿ ಹಾಕಿ ಅಂತ ಸಾಲೆಲ್ಲ ಸಿಕ್ಕಾಬಳೆ ಕಿರ್ಚ್ಕೊತಾ ಇದ್ದಾನೆ ಅವ್ನು ಅಲ್ಲಿಂದ ಹಸಿರಿನ. ಆದ್ರೆ ಅವ್ರ ಹತ್ರ ನೀರು ಸಾಕಾಗ್ತಿಲ್ಲ. ಇದೇ ಟೈಮಲ್ಲಿ ನಮ್ಗೆ ವಾಯ್ಸ್ಗಳು ಮಾತಾಡಕ್ ಶುರು ಮಾಡ್ತವೆ. ಏನಂದ್ರೆ ಸಮರ್ಸು, ಕ್ವಿಲ್ಲಿಂಗ್ ಹ್ಯಾಮ್, ಗುಂಕು ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಸಿಕ್ಕಾಬಟ್ಟೆ ಎಕ್ಸೈಟಿಂಗ್ ಆಗಿದೆ, ಮಕ್ಕಳು ಇನ್ನೇನು ಹೋಗಿ ಬರ್ನ್ ಆಗ್ತಾರೆ ಬೆಂಕಿಲಿ ಅಂತೆಲ್ಲ ಸಮರ್ಸ್ ಅಲ್ಲಿ ಹೇಳ್ತಾ ಇದ್ದಾನೆ. ಇದು ಅವ್ರನ್ನ ಎಬ್ರಿಸುತ್ತಲ್ವಾ ಅಂತ ಸಮರ್ಸ್ ಕೇಳ್ತಾನೆ. ಕುಂಕೋ ಕೂಡ ರೆಫರ್ ಮಾಡ್ತಾನೆ, ಹೌದು ಅವ್ರ ಬೆಂಕಿ ಹೀಟು ಅವ್ರ ಮೈಕ್ ತಾಕ್ತಿದ್ದಂಗೆ ಅವ್ರಿಗೆ ಎಚ್ಚರ ಆಗುತ್ತೆ, ಅವರ ಬೋನ್ಸ್ ಎಲ್ಲ ಸುಟ್ಟು ಬೂದಿ ಆಗುತ್ತೆ ಆ ಬೆಂಕಿಲಿ ಅಂತೆಲ್ಲ ಹೇಳ್ತಾನೆ. ಸೊ ಇವರೆಲ್ಲ ಬೆಂಕಿ ಬೂದಿ ಸುಟ್ಟು ಬೇಜಾರಾದ್ರೆ ಅವರೆಲ್ಲ ಅವ್ರ ಅಪ್ಪ ಅಮ್ಮನ ಅಪ್ಪ ಅಂತ ಕಿರ್ಚ್ಕೋತಾರೆ. ಅವಾಗ ಎಲ್ಬಾಫು ನಾವು ಹೇಳಿದ್ ಮಾತನ್ನ ಕೇಳ್ಬೋದು ಅಂತ ಇವರೆಲ್ಲ ಅನ್ಕೊಂಡಿದ್ದಾರೆ, ಸರಿನಾ. ಗುಂಕೋ ಅದಕ್ಕೂ ಬೇಜಾರಾಗಿಲ್ಲ, ಇವರೆಲ್ಲ ಸುಟ್ಟು ಸತ್ತೋದ್ರೆ ನಾನು ನೆಕ್ಸ್ಟ್ ಬ್ಯಾಚ್ ನ ತಗೊಂಡ್ಬರ್ತೀನಿ, ಮಕ್ಕಳನ್ನ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ನ ರೆಡಿ ಮಾಡ್ತೀನಿ ಸ್ಕೂಲಿಂದ, ಅವ್ರನ್ನ ಕರ್ಸ್ಕೊತೀನಿ ಅಂತ ಗುಂಕು ಹೇಳ ಶುರು ಮಾಡ್ತಾನೆ. ಅಯ್ಯೋ ಮಕ್ಕಳೆಲ್ಲ ಬೆಂದೋಗ್ಬಿಡ್ತಾರಲ್ಲ ಬೆಂಕಿಲಿ ಅಂತೆಲ್ಲ ಫುಲ್ ಶಾಕ್ ಆಗಿದ್ದಾರೆ. ಒಂದು ಮಗು ಸ್ಟಾರ್ಟಿಂಗ್ ಅಲ್ಲಿ ನಿಂತು, ಆ ಮಗು ಇನ್ನೇನು ಬೆಂಕಿಲಿ ಒಂದು ಕಾಲು ಇಡ್ತಾ ಇದೆ. ಒಂದು ಅನ್ನೋನ್ ಕಡೆಯಿಂದ ಒಂದು ದೊಡ್ಡ ವಾಟರ್ ಬ್ಲಾಸ್ಟ್ ಆಗಿ ಬಂದು ಅಲ್ಲಿ ಬೆಂಕಿ ಹತ್ರ ಬೀಳುತ್ತೆ ಗಾಯ್ಸ್. ಓ ಮೈ ಗಾಡ್, ಎಲ್ಲರಿಗೂ ಶಾಕ್. ಇಷ್ಟೊಂದು ನೀರು ಎಲ್ಲಿಂದ ಬಂತು ಅಂತ ಎಲ್ಲರೂ ಫುಲ್ ಶಾಕ್ ಆಗಿದ್ದಾರೆ. ಸಾಲು ಕೂಡ ಶಾಕ್ ಆಗಿದ್ದಾನೆ, ಅವ್ನು ಫುಲ್ ಕಣ್ಣಲ್ಲಿ ನೀರು ಹಾಕೋತಿದ್ದಾನೆ, ಮಕ್ಕಳಿದ್ದೇನೆ ಬೆಂದೋಗ್ತಾ ಇದ್ರು ಅಂತ. ಆದ್ರೆ ನೀರು ಬಂದು ಬೆಂಕಿಗೆ ಸರಿಯಾಗಿ ಬಂತು. ಮತ್ತೆ ಇಟ್ಸ್ ಅವರ್ ಫೇವರೇಟ್ ಜಿಂಬೆ. ಎಸ್ ಗೈಸ್, ಜಿಂಬೆ ನಮ್ಮ ಕಾಲಿನ್ ಪೈರಟ್ಸ್ ಜೊತೆಗೆ ಬಂದು ಅವನ ವಾಟರ್ ಸ್ಟೈಲ್ 8000 ಬ್ರಿಕ್ಸ್ ಅಲ್ಲಿ ತಗೊಂಡು ಅವನ ವಾಟರ್ನ ಎಲ್ಲ ತಗೊಂಡು ಹಾಕಿದ್ದಾನೆ ಆ ಬೆಂಕಿಗೆ. ಎಲ್ಲಾರು ಶಾಕ್ ಆಗ್ಬಿಡ್ತಾರೆ ಗೈಸ್, ಎಲ್ಲಾರು ಕ್ರೇಜ್ ಆಗಿತ್ತು ಈ ಸೈಡ್ ಮಾತ್ರ. ಆಮೇಲೆ ಕಾಲಿನ್ ಕರೀತಾನೆ, ಎಸ್ ದಟ್ಸ್ ಗೋ ಜಿಂಬೆ ಸೂಪರ್ ಅಂತ ಎಲ್ಲರೂ ಹೇಳ್ತಾನೆ. ಮತ್ತೆ ನಾಮಿ ಬ್ರುಕ್ ಎಲ್ಲರೂ ಫುಲ್ ಖುಷಿ ಆಗಿದ್ದಾರೆ, ದಟ್ಸ್ ಅವರ್ ಜಿಂಬೆ ಅಂತೆಲ್ಲ ನಾಮೆಲ್ಲ ಹೇಳ್ಕೊತಾನೆ. ದ ವೇ ಟು ಗೋ ಫಾರ್ ಜಿಂಬೆ ಅಂತ ಗಿಟಾರ್ ಇಟ್ಕೊಂಡು ಶುರು ಮಾಡ್ತಾನೆ ಬ್ರುಕ್, ಜಿಂಬೆ ಅಂತ ಎಲ್ಲರೂ ಫುಲ್ ಶಾಕ್ ಆಗಿದ್ದಾರೆ. ಇದೆಲ್ಲ ಹೋಗಿ ಆ ಬ್ರಾಂಚ್ ನಂಬರ್ 8 ಅಲ್ಲಿ ಫಾರೆಸ್ಟ್ ನಂಬರ್ 2ಗೆ ಹೋಗಿ ನಾವು ನೀರ್ನ ಹಾಕಿ ಎಲ್ಲ ಫುಲ್ ಬೆಂಕಿ ಆರೋಗ್ಬಿಡುತ್ತೆ ಗೈಸ್. ಇವೆಲ್ಲ ಬೆಂಕಿ ಎಲ್ಲ ಹೋಗಾದ್ಮೇಲೆ ಅದು ಸ್ವಲ್ಪ ಕರಕಲಾಗಿರುತ್ತಲ್ಲ, ಸುಟ್ಟೆಲ್ಲ ಕರಕಲಾಗಿರುತ್ತಲ್ಲ, ಅದ್ರ ಮೇಲೆ ಇವಾಗ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮಕ್ಕಳು ಹೋಗೋದ್ ನಿಲ್ಸಿಲ್ಲ, ಮಕ್ಕಳು ಬೆಂಕಿಲಿ ಹೆಂಗ್ ಹೋಗ್ತಾ ಇದ್ರು ಅದೇ ತರನೇ ಇವಾಗ ಸುಟ್ಟು ಕರಕಲಾಗಿರೋ ಜಾಗದಲ್ಲೇ ಮತ್ತೆ ನಡ್ಕೊಂಡು ಹೋಗೋದು ಕಂಟಿನ್ಯೂ ಆಗ್ತಾ ಇದೆ. ಹಬ್ಬ ಎಲ್ಲರಿಗೂ ಇವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಸದ್ಯ ಬೆಂಕಿಯಿಂದ ಏನಾಗಿರುವ ಅಂತ ರಾಬಿನ್ ಚಾಪರ್ ಎಲ್ಲ ಹೋಗ್ಬಿಟ್ಟು ಹಗ್ ಮಾಡ್ಕೊಂಡು ಹಬ್ಬ ಸದ್ಯ ಏನೂ ಆಗಿಲ್ಲ ಮಕ್ಕಳಿಗೆ ಅಂತ ಅನ್ಕೋತಾರೆ. ಮತ್ತೆ ಅವರಿಬ್ರು ಅನ್ಕೋತಾರೆ, ಇಷ್ಟೊಂದು ನೀರು ಬಂದಿದೆ, ಮೋಸ್ಟ್ಲಿ ಜಿಂಬೆನು ಇಲ್ಲೇ ನಿಯರ್ ಬೈ ಇರಬೇಕು ಅಂತ ಅವರು ಸ್ಪೆಕ್ಯುಲೇಟ್ ಮಾಡ್ತಾರೆ. ಅಬ್ಸಲ್ಯೂಟ್ಲಿ ಕರೆಕ್ಟ್, ಇಟ್ಸ್ ಜಿಂಬೆನೆ. ಆಮೇಲೆ ಎಲ್ಲರಿಗೂ ಶಾಕ್ ಆಗುತ್ತೆ, ಸದ್ಯ ಖುಷಿ ಆಗುತ್ತೆ. ಹಬ್ಬ ಸದ್ಯ ಆನ್ ಟೈಮ್ ಅಲ್ಲಿ ನಮ್ಮ ಫೈರ್ ಫೈಟರ್ಸ್ ಬಂದ್ಬಿಟ್ಟು ಬೆಂಕಿನ ಆರಿಸ್ಬಿಟ್ರು ಅಂತ ಡಾಲಿ ಬ್ರಾಗಿ ಎಲ್ಲ ಫುಲ್ ಖುಷಿ ಆಗ್ತಾ ಇರ್ತಾರೆ. ಆದ್ರೆ ಫೈರ್ ಫೈಟರ್ಸ್ ಹೇಳ್ತಾರೆ, ಅಯ್ಯೋ ಇದು ನಾವಲ್ಲ, ನೀರ್ ಎಲ್ಲಿಂದ ಬಂತು ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತೆಲ್ಲ ಅವ್ರು ಫುಲ್ ಶಾಕ್ ಆಗಿದ್ದಾರೆ. ಸರಿನಾ, ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಕಾಲಿನು ಎಲ್ಲರಿಗೂ ಜಿಂಬೆಗೆ ಅಪ್ರಿಶಿಯೇಟ್ ಮಾಡ್ತಿದ್ದಾನೆ. ಕೂಲ್ ಜಿಂಬೆ, ಯು ಆರ್ ಸೂಪರ್, ನೀನ್ ಸಖತ್ ಹೆಲ್ಪ್ ಮಾಡಿದೆ ಎಲ್ಲರಿಗೂ ಸಖತ್ತಾಗಿ ಹೆಲ್ಪ್ ಮಾಡಿದೆ ಅಂತ ಅವ್ರನ್ನ ಫುಲ್ ಖುಷಿ ಮಾಡ್ತಾನೆ. ಮತ್ತೆ ಕಾಲಿನು ಒಂಥರ ಸೂಪರ್ ಆಗಿ ಹೇಳ್ತಾನೆ, ಏನಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಅವಮಾನ ಮಾಡ್ಬೋದು, ನನಗೆ ಬೇಜಾರು ಮಾಡ್ಬೋದು, ನನ್ನ ಪೀಡಿಸ್ಬೋದು, ಆದ್ರೆ ಅಷ್ಟೆಲ್ಲ ಮಾಡಿದ್ರು ಅವ್ರು ನನ್ನ ಫ್ರೆಂಡ್ಸೇ, ನಾನು ಅವ್ರು ಸಾಯ್ಬೇಕು ಅನ್ನೋದು ನನಗೇನು ಇಷ್ಟ ಇಲ್ಲ ಅಂತ ಕಾಲಿನ್ ಹೇಳ್ತಾನೆ. ಸೂಪರ್ ಹುಡುಗ, ಸೂಪರ್ ಅಂತ ನನಗನ್ಸ್ತು. ಅದನ್ನ ನೋಡಿದ ತಕ್ಷಣ ನಾಮಿ ಮತ್ತೆ ಬ್ರುಕು ಕೂಡ ಸೂಪರ್ ಖುಷಿ ಪಡ್ತಾರೆ. ಯು ಆರ್ ಸೋ ಬ್ಯೂಟಿಫುಲ್ ಅಂತೆಲ್ಲ ಫುಲ್ಲು ನಾಮಿ ಕಾಲಿನ್ಗೆ ಅಪ್ರಿಶಿಯೇಟ್ ಮಾಡ್ತಾನೆ. ಸೊ ಸೂಪರ್ ಆಗಿ ಯೋಚನೆ ಮಾಡ್ತೇನೆ ನೀನು ಅಂತ ಅಪ್ರಿಶಿಯೇಟ್ ಮಾಡ್ತಾನೆ. ಆಮೇಲೆ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಕಾಲಿನ್ ಪೈರೇಟ್ಸ್ ನ ಶಿಪ್ಗೆ ಒಬ್ರು ಗಾಡ್ ನೈಟ್ ಬರ್ತಾರೆ. ಅಂಡ್ ಇಟ್ಸ್ ಗುಂಕೋ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಕೋಪ ಆಗ್ಬಿಟ್ಟಿದೆ. ಅವಳು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದಾಳೆ, ಯಾಕಂದ್ರೆ ಮಕ್ಕಳೆಲ್ಲ ಹೋಗಿ ಸುಟ್ಟೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ಲು. ಅವಳಿಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟು ಕಾಲಿನ್ ಪೈರೇಟ್ಸ್ ನ ಬೋಟ್ ಒಳಗಡೆ ಅವಳು ಬಂದು ಲ್ಯಾಂಡ್ ಆಗಿದ್ದಾಳೆ ಗೈಸ್. ಲ್ಯಾಂಡ್ ಆಗ್ಬಿಟ್ಟು, ನೀನೇನಾ ಸ್ಕೂಲಲ್ಲಿ ಇಲ್ದಿರೋ ಒಬ್ಬ ಮಗು ಅಂತ ಅವ್ಳು ಫುಲ್ ಪಿಸ್ ಆಗ್ಬಿಟ್ಟು, ಯಾಕಂದ್ರೆ ಜೈಂಟ್ ಅಲ್ಲಿ ಒಬ್ಳೇ ಕಾಣಿಸೋದು ಕಾಲಿನ್, ಅವನ ಮೇಲೆ ಸ್ಟೇರ್ ಮಾಡ್ತಾ ಇದಾರೆ. ನೀನೇನಾ ಅಂತ ಅವನು ಫುಲ್ ಕಾಲಿನ್ಗೆ ಶೇರ್ ಮಾಡ್ತಾರೆ. ಅಯ್ಯೋ ಇವ್ದು ಯಾರಿದು ಅಂತ ಫುಲ್ ಕಾಲಿನ್ ಎಲ್ಲ ಫುಲ್ ಶಾಕ್ ಆಗ್ಬಿಟ್ಟಿದ್ದಾನೆ. ಸರಿನಾ, ಇವಾಗ
ಮೇನ್ ಆಟ ಶುರು ಅಂತ ಹೇಳ್ಬೋದು. ಒನ್ ಆಫ್ ದಿ ಗಾಡ್ಸ್ ನೈಟ್ಸ್ ಜನಗಳಿಗೆ ಅಂದ್ರೆ ಸ್ಟಾರ್ಟ್ಸ್ಗೆ ಮತ್ತೆ ಕಾಲಿನ್ಗೆ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಇಟ್ಸ್ ಗುಂಕೋ. ನಾವು ಯೋಚನೆ ಮಾಡ್ಬೇಕು, ಗುಂಕೋಗೆ ಇಷ್ಟವಾಗಿರೋ ಸಾಂಗ್ ಯಾವುದು? ಎಸ್, ಇಟ್ಸ್ ನ್ಯೂ ವರ್ಲ್ಡ್. ನ್ಯೂ ವರ್ಲ್ಡ್ ಸಾಂಗ್ ಕ್ರಿಯೇಟ್ ಮಾಡಿದ್ ಯಾರು? ಎಸ್, ಇಟ್ಸ್ ಬ್ರೂಕ್. ಅಂಡ್ ಬ್ರೂಕ್ ಎಲ್ಲಿದ್ದಾನೆ? ಅದೇ ಕಾಲಿನ್ ಪೈರೇಟ್ಸ್ ನ ಶಿಪ್ ಅಲ್ಲಿ ಬ್ರೂಕ್ ಇದ್ದಾನೆ. ಆದ್ರೆ ಬ್ರೂಕ್ ಕಾಣಿಸ್ತಿಲ್ಲ, ನೋಡಿಲ್ಲ ಅಂತ ಅನ್ಸುತ್ತೆ ಗುಂಕೋ. ಇನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡ್ಬೋದು, ಯಾರೋ ಗೊತ್ತು. ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ಫ್ಯಾನ್ ಗಿರ್ ತರ ವರ್ಕ್ ಮಾಡ್ಬೋದು. ಐ ಹ್ಯಾವ್ ನೋ ಐಡಿಯಾ. ಒಟ್ಟಲ್ಲಿ ಇವಾಗ ಪಿಸ್ ಹಾಕ್ಬಿಟ್ಟು ಕಾಲಿನ್ ಕಡೆ ಸ್ಟೇರ್ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಇವಾಗ ಕಾಲಿನ್ ಏನಾರ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಅನಿಸ್ತಾ ಕೆಳಗಡೆ ಕಾಮೆಂಟ್ ಮಾಡಿ. ಕ್ರೇಜಿ ಆಗಿತ್ತು ಈ ಚಾಪ್ಟರ್ ಕೂಡ. ನಾವು ರಾಕ್ಸ್ ನ ಸಿಲೋವೇಟ್ ನೋಡಿದ್ವಿ. ಯಪ್ಪ, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅವನು ಸ್ಲೋಕಿನ ಸ್ಟ್ಯಾಪ್ ಮಾಡ್ಬಿಟ್ಟಿದ್ದಾನೆ ಗಾಯ್ಸ್. ಚಿಕ್ಕ ವಯಸ್ಸಲ್ಲಿ ಯಪ್ಪ, ಶಾಂಕ್ಸ್ ಈ ತರ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರೋದು ಲೂಫಿಗೆ. ಯಪ್ಪ, ಡಿಫ್ರೆಂಟ್ ಆಗಿರುತ್ತೆ ಒಟ್ಟಿನಲ್ಲಿ ಒಬ್ಬರದನ್ನು. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಗುಂಕೋ ಕಾಣಿಸ್ಕೊಂಡಿದ್ದಾಳೆ. ಇವಾಗ ರಿಯಲ್ ಫೈಟ್ ಸ್ಟಾರ್ಟ್ ಅಂತ ಕೂಡ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಇವರೆಲ್ಲ ಸೇರ್ಕೊಂಡು ಗುಂಕೋನ ಎದುರಿಸ್ಬೋದಾ? ನಿಮ್ಗೆ ಅನ್ಸುತ್ತೆ ಕೆಳಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅಂಡ್ ನ್ಯಾಶ್ ಗೋಲ್ಡ್ಬರ್ಗ್ ನ ಶೀಲ್ಡ್ ಬಗ್ಗೆ ನಿಮ್ಗೆ ಅನಿಸುತ್ತೆ? ಬಿಗ್ ಮಾಮ್ ನ ರ್ಯಾಂಪೇಜ್ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಚಾಪ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೇ ಇತ್ತು ಅಂತ ಅನ್ಸುತ್ತೆ. ನಿಮ್ಗೆ ಅನಿಸುತ್ತೆ? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.